ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ತಮ್ಮೆಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಬದುಕು ಬಂಗಾರವಾಗಿ ಇರಲಿ ಅಂತ ಮತ್ತು ಸದಾ ಹಣತೆಯಂತೆ ನಿಮ್ಮ ಜೀವನ ಬೆಳಗಲಿ ಅಂತ ತಮಗೆ ಹಾರೈಸ್ತಾ ಈ ಒಂದು ಕ್ಲಾಸಿಗೆ ನಾನು ನಿಮ್ಮನ್ನು ಬರಮಾಡ್ಕೊಳ್ತಾ, ನಾನಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಚಾಪ್ಟರನ್ನು ಸ್ಟಡಿ ಮಾಡ್ತಾ ಇದ್ವಿ. ಮಾರುಕಟ್ಟೆಯ ಸಮತೋಲನದಲ್ಲಿ ಒಂದು ಸ್ಥಿರ ಉದ್ಯಮ ಘಟಕಗಳನ್ನು ನಾವು ಆಯ್ಕೆ ಮಾಡಿಕೊಂಡಂಥ ಸನ್ನಿವೇಶದಲ್ಲಿ ಯಾವ ರೀತಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಗಳು ಸಮನಾಗಿರುತ್ತೆ, ಅಥವಾ ಆ ಸನ್ನಿವೇಶದಲ್ಲಿ ಬೆಲೆಗಳು ಯಾವ ರೀತಿ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅರ್ಥಶಾಸ್ತ್ರದ ಪಿತಾಮಹ ಅನಿಸ್ಕೊಂಡಿರ್ತಕ್ಕಂತಹ ಆಡಮ್ ಸ್ಮಿತ್ ಅಂತಕ್ಕಂಥವರು ತಮ್ಮ ಒಂದು ಕಾನ್ಸೆಪ್ಟನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ವಿ. ಅಂದರೆ ಇನ್ವಿಸಿಬಲ್ ಹ್ಯಾಂಡ್ ಅನ್ನುವಂತಹ ಕಾನ್ಸೆಪ್ಟು, ಕಾಣದ ಕೈ ಕಾರ್ಯಾಚರಣೆ. ಇಲ್ಲಿ ಅದೃಶ್ಯ ಕೈ ಅನ್ನುವಂತಹ ಒಂದು ಹೆಸರನ್ನು ಕೂಡ ನಾವಲ್ಲಿ ಏನು ಮಾಡ್ತೀವಿ, ಅದನ್ನು ಸೂಚಿಸ್ತೀವಿ. ಹಾಗಾದರೆ ಇಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಂದು ಸಮೀಕರಣದ ಮೂಲಕ ನಿಮಗೆ ಆ ಒಂದು ಮಾರುಕಟ್ಟೆಯ ಸಮತೋಲನ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಹೊರಟಿದ್ದೀನಿ. ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಈಗಾಗಲೇ ನಾನು ಯಾವುದು ಅಂದರೆ ಒಂದು ಸ್ಥಿರ ಉದ್ಯಮ ಘಟಕಗಳ ಇರುವಂಥ ಸನ್ನಿವೇಶದಲ್ಲಿ ಮಾರುಕಟ್ಟೆಯ ಬೇಡಿಕೆ ಪೂರೈಕೆಗಳು ಹೇಗೆ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅಂದರೆ ನಾನು ನಿಮಗೆ ಅಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ, ಇಲ್ಲಿ ಆಕ್ಸಿಸ್ ಅನ್ನು ನಾವು ನೋಡಿದಾಗ ಅಲ್ಲಿ ಡಿಮ್ಯಾಂಡ್ ಕರ್ವ್ ಮತ್ತು ಸಪ್ಲೈ ಕರ್ವ್ ಅನ್ನು ನೋಡಿದಾಗ ಇಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಆಗಿರುವುದನ್ನು ನೋಡಿದ್ದೀವಿ. ಇದನ್ನು ನಾವು ಡಿಮ್ಯಾಂಡ್ ಅಂತ ಹೇಳಿದರೆ ಇದನ್ನು ಸಪ್ಲೈ ಕರ್ವ್ ಅಂತ ಹೇಳ್ತೀವಿ. ಇಲ್ಲಿ ಮಾರುಕಟ್ಟೆಯ ಸಮತೋಲನವಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ P1 ಬೆಲೆಯ ಮಟ್ಟದಲ್ಲಿ ಉದ್ಯಮ ಘಟಕ ಏನಪ್ಪ ಅಂದರೆ ವಿಭಿನ್ನ ಮಟ್ಟದ ಬೆಲೆಗಳನ್ನು, ಅಂದರೆ ಇದು P1 ಬೆಲೆ, ಇದು P ಸ್ಟಾರ್ ಬೆಲೆ, ಮತ್ತು ಇಲ್ಲಿ P2 ಬೆಲೆ. ಇದನ್ನು ನಾವು ಪ್ರೈಸಸ್ ಅಂತ ಕರೆದ್ವಿ. ಇದನ್ನು ನಾವು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳಿದ್ವಿ. ಇಲ್ಲಿ ಏನಪ್ಪ ಅಂದರೆ ಪೂರೈಕೆ ಅಂದರೆ ಇದು SS ಆ್ಯಂಡ್ DD ಅಂತ ಹೇಳಿದ್ವಿ. ಇಲ್ಲಿ ಇದನ್ನು ನಾವು ಗಮನಿಸಿದಾಗ ಇಲ್ಲಿ Q-1, Q-2, Q ಸ್ಟಾರ್, ಇಲ್ಲಿ Q2, Q1 ಹೀಗೆ ನಾವೇನು ಮಾಡಿದ್ವಿ ಅಂದರೆ ಆ ಉದ್ಯಮ ಘಟಕ ಪೂರೈಕೆ ಮತ್ತು ಬೇಡಿಕೆಗಳ ಪ್ರಮಾಣವನ್ನು ಈ ಬಿಂದುವಿನಲ್ಲಿ, ಅಂದರೆ ಇಕ್ವಿಲಿಬ್ರಿಯಂ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿರ್ತಕ್ಕಂತಹ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಪಾಯಿಂಟ್ ಯಾವುದು ಅಂತಂದರೆ ಅದು ದಟ್ಸ್ ಕಾಲ್ಡ್ ಈ ಪಾಯಿಂಟ್. ಇಲ್ಲಿ ನಾವು ಏನಪ್ಪ ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳು ಒಂದಕ್ಕೊಂದು ಸಮನಾಗಿ ಏನಪ್ಪ ಅಂದರೆ ಒಂದು ಈ ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿವೆ ಅನ್ನೋದನ್ನು ನಾವಲ್ಲಿ ನೋಡಿದ್ದೀವಿ. ಹಾಗಾದರೆ ಇಲ್ಲಿ ಇದರ ಮುಂದುವರೆದ ಭಾಗ, ಇದರ ಸಿಚುವೇಶನನ್ನು ನಾವಿಲ್ಲಿ ಒಂದು ಎಕ್ಸಾಂಪಲ್ ಮೂಲಕ, ಒಂದು ಸಮೀಕರಣ ಕೊಡುವುದರ ಮೂಲಕ ನಮಗೆ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾದರೆ ಯಾವ ರೀತಿ ಐತಿ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಗೋಧಿಯ ಉತ್ಪಾದನೆಯ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನದ ಸನ್ನಿವೇಶವನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಆ ಒಂದು ಗೋಧಿಯ ಬೇಡಿಕೆ ಪೂರೈಕೆಯ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ ಅಂತಾದರೆ, ಇಲ್ಲಿ ನಮಗೆ ಇಕ್ವೇಶನ್ ಕೊಡ್ತಾರೆ. ಏನು ಇಕ್ವೇಶನ್ ಬರುತ್ತೆ ಅಂತಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 minus P and quantity of supply equal to 120 plus P. This is called the equation of the quantity of supply and quantity of demand.
ಇದು ಒಂದು ಸಮೀಕರಣ. ಈ ಸಮೀಕರಣದ ಆಧಾರದ ಮೇಲೆ ನಿಮಗೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಮಾರುಕಟ್ಟೆಯ ಗೋಧಿಯ ಬೇಡಿಕೆ ಮತ್ತು ಅಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳನ್ನು ನಾವು ಯಾವ ರೀತಿ ನೋಡ್ತೀವಿ ಅಂತಂದಾಗ ಈ ಸಮೀಕರಣವನ್ನು ನಾವು ಗೋಧಿಯ ಉತ್ಪಾದನೆಗೆ ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ 4 ಪ್ರಶ್ನೆಗಳನ್ನು ನಮಗೆ ಹಾಕ್ತಾರೆ. ಹಾಗಾದರೆ ವಾಟ್ ಈಸ್ ದ ಇಕ್ವಿಲಿಬ್ರಿಯಂ ಪ್ರೈಸ್? ಇಕ್ವಿಲಿಬ್ರಿಯಂ ಪ್ರೈಸ್ ಏನು ಅಂತ ಕೇಳ್ತಾರೆ. ಇಕ್ವಿಲಿಬ್ರಿಯಂ ಪ್ರೈಸ್ ಯಾವುದು ಅಂತ ಕೇಳ್ತಾರೆ. ಇದು 1ನೇ ಪ್ರಶ್ನೆ. ಹಾಗಾದ್ರೆ ಇಲ್ಲಿ 2ನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ 1ನೇ ಪ್ರಶ್ನೆ ಏನು ಅಂದರೆ ಇಕ್ವಿಲಿಬ್ರಿಯಂ ಪ್ರೈಸ್ ಏನು ಅಂದರೆ ಮಾರುಕಟ್ಟೆಯ ಸಮತೋಲನ ಬೆಲೆ ಯಾವುದು? ಈ ಸಮೀಕರಣವನ್ನು ಬಳಸಿ ಮಾರುಕಟ್ಟೆಯ ಸಮತೋಲನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಇನ್ನು 2ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ equilibrium quantity of equilibrium demand and supply. ಮಾರುಕಟ್ಟೆಯಲ್ಲಿನ ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಎಷ್ಟು ಅಂತ ಕೇಳ್ತಾರೆ. ಈ ಸಮೀಕರಣವನ್ನು ಅನ್ವಯಿಸಿಕೊಂಡು ಸಮೀಕರಣದ ಅನ್ವಯಿಸಿಕೊಂಡು ಅದರ ಅಂದರೆ ಗೋಧಿಯ ಬೇಡಿಕೆ ಎಷ್ಟು ಮತ್ತು ಪೂರೈಕೆ ಎಷ್ಟು, ಗೋಧಿಯ ಸಮತೋಲನದ ಬೇಡಿಕೆ ಮತ್ತು ಪೂರೈಕೆ ಎಷ್ಟು ಅಂತ ಕೇಳ್ತಾರೆ. ಅದರ ನಂತರ ಅಲ್ಲಿ ಮಾರುಕಟ್ಟೆಯ ಬೆಲೆಗಿಂತ ಗೋಧಿಯ ಬೆಲೆಯು ಅಧಿಕವಿದ್ದಾಗ ಬೇಡಿಕೆ ಮತ್ತು ಪೂರೈಕೆ ಏನಿರುತ್ತೆ? P greater than market price, P greater than P, it means P greater than market price or equilibrium price. What are the quantity of demand and supply? It means ಅಲ್ಲೇ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆಯು ಅಧಿಕವಿದ್ದಂಥ ಸನ್ನಿವೇಶದಲ್ಲಿ ಮಾರುಕಟ್ಟೆಯಲ್ಲಿನ ಗೋಧಿಯ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಎಸ್, ಹಾಗಾದರೆ ಇಲ್ಲಿ ಲಾಸ್ಟ್ ಒನ್ ಅದರ ಅಪೋಸಿಟ್ P less than market price, what are the quantity of demand and supply? ಅಲ್ಲಿ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಗೋಧಿಯ ಬೆಲೆ ಕಡಿಮೆ ಇದ್ದಾಗ, ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಗೋಧಿಯ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ ಎಷ್ಟು? ಈ ಸಮೀಕರಣವನ್ನು ಬಳಸಿ 4 ಪ್ರಶ್ನೆಗಳಿಗೆ ಉತ್ತರಿಸಿದಾಗ ನಮಗೆ ಸಿಗುತ್ತೆ 6 ಅಂಕ. ಎಸ್, ಇಲ್ಲಿ ನಮಗೆ ಏನಪ್ಪಾ ಅಂದರೆ 6 ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಮಾರುಕಟ್ಟೆಯ ಸಮತೋಲನ ಬೆಲೆ ಎಷ್ಟು, ಸಮತೋಲನ ಬೆಲೆ ಎಷ್ಟು ಮತ್ತು ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಎಷ್ಟು? ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆಯು ಅಧಿಕವಿದ್ದಾಗ ಬೇಡಿಕೆ ಪೂರೈಕೆ ಎಷ್ಟಿರುತ್ತೆ? ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆಯು ಕಡಿಮೆ ಇದ್ದಾಗ ಬೇಡಿಕೆ ಪೂರೈಕೆ ಎಷ್ಟಿರುತ್ತೆ? ಹಾಗಾದರೆ ಇವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದಂತೆ ಫಸ್ಟ್ಗೆ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಇಕ್ವಿಲಿಬ್ರಿಯಂ ಪ್ರೈಸ್. ಹಾಗಾದರೆ ಇಲ್ಲಿ ನಿಮಗೆ ಈ ಒಂದು ಸಮೀಕರಣವನ್ನು ಬಳಸಿ ನಾನು ನಿಮಗೆ ಆ ಒಂದು ಸೊಲ್ಯೂಷನ್ ಕೊಡ್ತೇನೆ. ಏನಪ್ಪ ಅಂತಂದರೆ ಇವಾಗ ನೋಡಿ, ಇಕ್ವೇಷನ್ ಅನ್ನು ಬಳಸಲಾಗಿದೆ. ಇಕ್ವೇಷನ್ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಏನು ಇಕ್ವೇಷನ್? ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 ಮೈನಸ್ P and quantity of supply equal to 120 plus P. Yes, ಇಲ್ಲಿ ಗಮನಿಸಬೇಕು, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಕ್ವಾಂಟಿಟಿ ಆಫ್ ಸಪ್ಲೈ. ಯು ನೋ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿ ವಾಟ್ ಈಸ್ ದ ರಿಲೇಷನ್ ಆಫ್ ದಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಸಪ್ಲೈ ಆ್ಯಂಡ್ ಪ್ರೈಸ್. You know, demand and price, the relationship between the demand and price, the negative relation, and the relationship between the price and supply is positive relation. Yes, so in the equation, this is the negative sign and this is the positive sign.
ಮೀನ್ಸ್ ನಾವಲ್ಲೇ ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಬೆಲೆ ಮತ್ತು ಬೇಡಿಕೆಯ ಸಂಬಂಧವು ಋಣಾತ್ಮಕವಾಗಿರುವಂತಹ ಸಂಬಂಧವಿರುವುದರಿಂದ ಋಣಾತ್ಮಕ ಚಿಹ್ನೆಯನ್ನು ಬಳಸ್ತೇವೆ. ಇಲ್ಲಿ ಧನಾತ್ಮಕವಾಗಿರ್ತಕ್ಕಂತಹ ಸಂಬಂಧ, ಪೂರೈಕೆ ಮತ್ತು ಬೆಲೆಯ ಸಂಬಂಧ ಹೇಗಿದೆ ಅಂದರೆ ಧನಾತ್ಮಕವಾದಂತಹ ಸಂಬಂಧವಿರುವುದರಿಂದ ಅಲ್ಲಿ ಪಾಸಿಟಿವ್ ಸೈನ್ ಅನ್ನು ಬಳಸಲಾಗಿದೆ. ಹಾಗಾದರೆ ಇಲ್ಲಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ and quantity of demand and supply, the relationship between demand and supply both are the inverse relationship. It means ಬೆಲೆ ಇಲ್ಲಿ ಹೆಚ್ಚಾದರೆ ಇಲ್ಲಿ ಕಡಿಮೆ ಆಗುತ್ತೆ ಡಿಮ್ಯಾಂಡ್, ಬಟ್ ಇಲ್ಲಿ ಬೆಲೆ ಕಡಿಮೆ ಆಯ್ತಂದ್ರೆ ಪೂರೈಕೆನೂ ಕಡಿಮೆ ಆಗುತ್ತೆ. ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಹೀಗೆ ಇರುತ್ತೆ. ಆ ಸನ್ನಿವೇಶದಲ್ಲಿ ಇಲ್ಲಿ ಫಸ್ಟ್ ಒನ್ ಕ್ವಶನ್ ಇದೆ. ಏನಿದೆ ಅವ್ರು ಕೇಳಿದಾಗೆ ಯಾವ ಕ್ವಶನ್ ಕೇಳಿದ್ದಾರೆ? ವಾಟ್ ಈಸ್ ದ ಇಕ್ವಿಲಿಬ್ರಿಯಂ ಪ್ರೈಸ್? ಅಲ್ಲಿ ಸಮತೋಲನ ಬೆಲೆ ಎಷ್ಟು? ಎಸ್, ವಾಟ್ ಈಸ್ ದ ಇಕ್ವಿಲಿಬ್ರಿಯಂ ಪ್ರೈಸ್? ಮಾರುಕಟ್ಟೆಯ ಸಮತೋಲನ ಬೆಲೆ ಎಷ್ಟು ಅಂತ ಕೇಳಿದಾಗ ಅಲ್ಲಿ ನಾವು ಇಕ್ವೇಶನ್ ಅನ್ನು ಬಳಸ್ತೇವೆ. ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 ಮೈನಸ್ ಪಿ and quantity of supply equal to 120 plus P. Yes, this equal to 200 minus P equal to 120 plus P. ಇಲ್ಲಿ ನೋಡಿ, ಸ್ವಲ್ಪ ಗಣಿತದ ನಿಯಮಾವಳಿಗಳನ್ನು ನಾವು ಅನ್ವಯಿಸಿಕೊಂಡು ಈ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ. ಬಹಳ ಈಸಿ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಇವಾಗ ನೋಡಿ 200 ಮೈನಸ್ ಈ 120 ಪ್ಲಸ್ 120 ಇರುವುದು ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಅಲ್ಲಿ ಮ್ಯಾಥಮೆಟಿಕಲ್ ರೂಲ್ ಅಪ್ಲೈ ಮಾಡಿಕೊಂಡಾಗ ಅಲ್ಲಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಪ್ಲಸ್ ಇದ್ದಿದ್ದು ಶಿಫ್ಟ್ ಆದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಹಾಗಾದರೆ 120 ದಿಸ್ ಈಕ್ವಲ್ ಟು ಎಸ್ ಆಸ್ ಇಟ್ ಈಸ್ ಪಿ, ಇಟ್ ಮೀನ್ಸ್ ಪ್ಲಸ್ ಪಿ. ಈ ಪಿ ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಂದರೆ ಮೈನಸ್ ಪಿ ಇದ್ದಿದ್ದು ಪ್ಲಸ್ ಪಿ ಆಗಿ ಬರುತ್ತೆ. ಹಾಗಾದರೆ ಇಲ್ಲಿ ಏನಾಯಿತು ಅಂದರೆ ಇದನ್ನು ನಾವು ಮೈನಸ್ ಮಾಡಬೇಕು. ಏನಿರುತ್ತೆ? 200 ಮೈನಸ್ 120 ಈಕ್ವಲ್ ಟು 80. ದಿಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಈಕ್ವಲ್ ಟು 2p. ಎಸ್, 2p ಆಗುತ್ತೆ. ಹಾಗಾದರೆ ಇವಾಗ ನಾವು ಮತ್ತೆ ಸೈನನ್ನು ನಾವು ಏನಪ್ಪಾ ಅಂದರೆ ಈ 2p ಇರೋದನ್ನು ಅಂದರೆ ನ್ಯೂಮರಿಕಲ್ ಗ್ರೂಪನ್ನು ಒಂದು ಸೈಡ್ ನಾವು ಶಿಫ್ಟ್ ಮಾಡಿದಾಗ ಇಲ್ಲಿ ಈ 2 ಅನ್ನು ಈ ಕಡೆ ಶಿಫ್ಟ್ ಮಾಡಿದಾಗ ಡಿವೈಡೆಡ್ ಬೈ ಆಗುತ್ತೆ. ಎಸ್, 280 ಡಿವೈಡ್ ಬೈ 2 ಆಗುತ್ತೆ. ಹಾಗಾದ್ರೆ ಆಸ್ ಇಟ್ ಈಸ್ ಏನು ಉಳಿತು? ಪಿ ಉಳಿತು. ಎಸ್, 2 1s 2 40s. ದಿಸ್ ಈಸ್ ಈಕ್ವಲ್ ಟು, ಇಟ್ ಮೀನ್ಸ್ 40 ಈಸ್ ದ ಈಕ್ವಿಲಿಬ್ರಿಯಂ ಪ್ರೈಸ್. ದಿಸ್ ಈಸ್ ಕಾಲ್ಡ್ ಪಿ ಸ್ಟಾರ್. ಮಾರುಕಟ್ಟೆಯ ಸಮತೋಲನ ಬೆಲೆಯನ್ನು ನಾವು 40 ರೂಪಾಯಿ ಅನ್ನುವಂತೆ ಕಂಡುಹಿಡಿದ್ವಿ. ಮಾರುಕಟ್ಟೆಯ ಬೆಲೆಯು 40 ರೂಪಾಯಿ. ದಿಸ್ ಈಸ್ ಕಾಲ್ಡ್, ಇಟ್ ಮೀನ್ಸ್ ದೇರ್ ಫಾರ್ ಮಾರ್ಕೆಟ್ equilibrium price is 40 rupee. Yes, market equilibrium price is 40 rupee. ಎಸ್, ಹಾಗಾದರೆ ಮಾರುಕಟ್ಟೆಯ ಸಮತೋಲನ ಬೆಲೆಯು 40 ರೂಪಾಯಿ ಆಗಿದೆ. ಒಂದು ಕ್ವಶನಿಗೆ ಆನ್ಸರ್ ಸಿಕ್ತು. ಎಸ್, ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಇನ್ ದ ಇಕ್ವಿಲಿಬ್ರಿಯಂ ಪ್ರೈಸ್ ಸಿಚುವೇಶನ್? ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆಗಳ ಸನ್ನಿವೇಶ ಅಂದರೆ ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ನಾವಲ್ಲೇ ಕಂಡುಹಿಡಿಬೇಕಾಗತ್ತೆ. ಇಟ್ ಮೀನ್ಸ್ ಬಿ. ಏನಪ್ಪಾ ಅಂತಂದ್ರೆ, ಇನ್ ದ ಇಕ್ವಿಲಿಬ್ರಿಯಂ ಪ್ರೈಸ್ ಸಿಚುವೇಶನ್, ಇಟ್ ಮೀನ್ಸ್ ಇಕ್ವಿಲಿಬ್ರಿಯಂ ಪ್ರೈಸ್ ಸಿಚುವೇಶನ್ ನಲ್ಲಿ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್
ಸಪ್ಲೈ. ನಾನು ಸಿಂಪಲ್ ಆಗಿ ನಿಮಗೆ ಬರೆದಿರ್ತೀನಿ. ಎಸ್, ಇಲ್ಲಿ ಮಾರುಕಟ್ಟೆಯ ಸಮತೋಲನ ಬೆಲೆಯ ಸನ್ನಿವೇಶದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಹಿಡಿಬೇಕಾದ್ರೆ ಅಲ್ಲಿ ಯಾವುದು ಅಂದರೆ ಅದೇ ಸಮೀಕರಣವನ್ನು ಬಳಸ್ತೀವಿ ನೋಡಿ. ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 ಮೈನಸ್ ಪಿ ಆ್ಯಂಡ್ quantity of supply equal to 120 plus P. Yes, first one we find out the quantity of demand. Quantity of demand equal to 200 minus P. Yes, we have already find out the what is the quantity, what is the equilibrium price. The equilibrium price is 40 rupee in the market situation. Yes, here equilibrium price is 40 rupee. This is called P or P star. ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ 40 ರೂಪಾಯಿ ಮಾರುಕಟ್ಟೆಯ ಒಂದು ಸಮತೋಲನ ಬೆಲೆ. ಹಾಗಾದ್ರೆ ಇಲ್ಲಿ ಇಕ್ವೇಶನ್ ಇದೆ, ಏನಿದೆ ಇಕ್ವೇಶನ್ ಬಹಳ ಸಿಂಪಲ್ ಇದೆ. ಮಾರುಕಟ್ಟೆಯ ಬೇಡಿಕೆಯ ಒಂದು ಸಮೀಕರಣ ಹೇಗಿದೆ ಅಂದ್ರೆ QD equal to 200 minus P. Yes, this equal to as it is 200 minus ಗೆ minus, this is P is the equilibrium price. Yes, 40 ಎಷ್ಟಿದೆ ಇಲ್ಲಿ 40 ಅನ್ನುವಂಥದ್ದು ಮಾರುಕಟ್ಟೆಯ ಸಮತೋಲನ ಬೆಲೆ ಇದೆ. ಹಾಗಾದ್ರೆ 200 ಮೈನಸ್ ಅಲ್ಲಿ 40 ಅಂದಾಗ ಎಷ್ಟಾಯಿತು 160 kg P2 demand in the market situation in the equilibrium price. ಎಸ್, ಅಲ್ಲಿ ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿ ಇದ್ದಂತಹ ಸನ್ನಿವೇಶದಲ್ಲಿ ಮಾರುಕಟ್ಟೆಯ ಬೇಡಿಕೆಯ ಸಮತೋಲನದ ಪ್ರಮಾಣ ಎಷ್ಟು ಅಂತಂದಾಗ 160 kg 160 kg ಮಾರುಕಟ್ಟೆಯಲ್ಲಿ 40 ರೂಪಾಯಿ ಬೆಲೆಯ ಸಮತೋಲನ ಬೆಲೆಯಲ್ಲಿ 160 kg ಗೋಧಿಯ ಬೇಡಿಕೆಯನ್ನ ಮಾರುಕಟ್ಟೆಯಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಕಂಡುಹಿಡಿತೀವಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ? ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ ಟು 120 plus P. This equal to 120 plus market equilibrium price is 40. Yes, as it is 40, this equal to 160 kg. This is also quantity of supply is 160 kg of the quantity of supply in the market situation or on market equilibrium price. Yes, this is called quantity of supply. It means ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ therefore ಮಾರುಕಟ್ಟೆಯ ಸಮತೋಲನ ಬೆಲೆ, it means P star equal to quantity of demand equal to quantity of supply. ಇಲ್ಲಿ ನೋಡಿ, ಮಾರುಕಟ್ಟೆಯ ಸಮತೋಲನ ಬೆಲೆ ಸಮನಾಗಿ ಮಾರುಕಟ್ಟೆಯ ಬೇಡಿಕೆ ಮಾರುಕಟ್ಟೆಯ ಪೂರೈಕೆಗಳನ್ನು ಕಾಣ್ತೀವಿ. ಇಟ್ ಮೀನ್ಸ್ 40 ರೂಪಿ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪ್ರೈಸ್, ಕ್ವಾಂಟಿಟಿ ಆಫ್ ಸಪ್ಲೈ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ 160 kg equal to quantity of supply 160 kg in the market situation. Yes, this is called the market equilibrium. ಇದನ್ನು ನಾವು ಮಾರುಕಟ್ಟೆಯ ಸಮತೋಲನ ಅಂತ ಕರಿತೀವಿ. ಹಾಗಾದ್ರೆ ಇದನ್ನು ನೀವು ಅಲ್ಲಿ ಡಯಾಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಮಾಡಿದಾಗ ಅಲ್ಲಿ ನಾನು ತೋರಿಸಿದ್ದೀನಿ, ಇದು Y O X. ಹಾಗಾದ್ರೆ ಇದು ಬೇಡಿಕೆಯ ರೇಖೆ, ಇದು ಪೂರೈಕೆಯ ರೇಖೆ, ಇದು ಮಾರುಕಟ್ಟೆಯ ಸಮತೋಲನದ ಪ್ರಮಾಣ ಅಂದರೆ ಮಾರುಕಟ್ಟೆಯ ಸಮತೋಲನ. ಇದು Q ಸ್ಟಾರ್, ಇದು P ಸ್ಟಾರ್. ಎಸ್, ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಇಲ್ಲಿ 40 ರೂಪಾಯಿ P ಸ್ಟಾರ್ ಇದೆ. ಇಟ್ ಮೀನ್ಸ್ ಒನ್ ಸೆಕೆಂಡ್. ಎಸ್, ಈ P ಸ್ಟಾರ್ ಅಂತಂದ್ರೆ ಅಂದ್ರೆ ಇದು ಎಷ್ಟು ಅಂತಂದ್ರೆ 40 ರೂಪಾಯಿ. 40 ರೂಪಾಯಿ ಮಾರುಕಟ್ಟೆಯ ಸಮತೋಲನ ಬೆಲೆ. ಹಾಗಾದ್ರೆ ಇಲ್ಲಿ Q ಸ್ಟಾರ್ ನಲ್ಲಿ ಅಂದ್ರೆ P ಸ್ಟಾರ್ ಅಂತಕ್ಕಂಥದ್ದು ಏನ್ ಬಂತು, 40 ರೂಪಾಯಿ ಬಂತು. ಹಾಗಾದ್ರೆ ಇಲ್ಲಿ Q ಸ್ಟಾರ್ ಅಂತ ಬಂದಾಗ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ?
ಆನ್ ದ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪ್ರೈಸ್. ಈ ಮಾರುಕಟ್ಟೆಯ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಪೂರೈಕೆಗಳು ಎಷ್ಟು ಅಂತ ಬಂದಾಗ ಅಲ್ಲಿ 160 ಆ್ಯಂಡ್ 160. ಎಸ್, ಮಾರುಕಟ್ಟೆಯಲ್ಲಿ 160 kg ಗೋಧಿಯ ಬೇಡಿಕೆ, 160 kg ಗೋಧಿಯ ಪೂರೈಕೆ ಆಗಲ್ಪಟ್ಟಿದೆ. ಹಾಗಾದರೆ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಸಮನಾಗಿ ಪೂರೈಕೆಯು ಇರುವುದರಿಂದ ಅಲ್ಲಿ ಆ ಮಾರುಕಟ್ಟೆಯ ಸಮತೋಲನವನ್ನು ಹೊಂದುತ್ತದೆ ಅನ್ನುವಂತಹ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತೀವಿ. ಓಕೆ, ಆ ಮಾರುಕಟ್ಟೆಯ ಸನ್ನಿವೇಶವನ್ನು ಇಲ್ಲಿ ಕಾಣ್ತೀವಿ. ಹಾಗಾದರೆ ಆ ಬೇಡಿಕೆಯ ಪೂರೈಕೆಯ ಯಾವ ಪ್ರಮಾಣದ ಬೇಡಿಕೆ ಪೂರೈಕೆಗಳು ಸಮತೋಲನ ಹೊಂದಿರುತ್ತವೆಯೋ ಅಂತಹ ಸನ್ನಿವೇಶದಲ್ಲಿರುವಂಥ ಬೆಲೆ ಯಾವುದಿರುತ್ತೋ ಅದನ್ನು ನಾವು ಮಾರುಕಟ್ಟೆಯ ಸಮತೋಲನ ಬೆಲೆ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಅದು ಯಾವುದೈತಿ ಬೆಲೆ ಅಂತಂದರೆ, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪ್ರೈಸ್, ದಟ್ಸ್ ಕಾಲ್ಡ್ 40 rupees is the equilibrium price of the quantity of demand and supply ಅನ್ನುವಂಥದ್ದನ್ನು ನಾವಲ್ಲೇ ಹೇಳ್ತೀವಿ. ಎಸ್, ಇಷ್ಟು ಎರಡನೇ ಕ್ವಶನ್ಗೆ ನಿಮಗೆ ಸಿಗ್ತಕ್ಕಂಥ ಉತ್ತರ. ಓಕೆ, ಇಲ್ಲಿ ಮಾರುಕಟ್ಟೆಯ ಸಮತೋಲನ ಬೆಲೆಯನ್ನು ಕಂಡುಹಿಡಿದ್ವಿ. 40 is the equilibrium price and what are the quantity of equilibrium demand and supply ಅಂತ ಕೇಳಿದಾಗ ಅಲ್ಲಿ 160 kg ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ 160 kg ಇಸ್ ದ ಕ್ವಾಂಟಿಟಿ ಆಫ್ ಸಪ್ಲೈ ಅನ್ನುವಂಥದ್ದನ್ನು ನಾವಲ್ಲೇ ಮೆನ್ಷನ್ ಮಾಡ್ತೀವಿ. ಓಕೆ, ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ನಾವು ನೋಡಿದಾಗ ಅದು ಥರ್ಡ್ ಕ್ವಶನ್. ಇದನ್ನು ರಬ್ ಮಾಡ್ತೀನಿ. ಥರ್ಡ್ ಕ್ವಶನ್ ಯಾವ್ದು ಬರುತ್ತೆ? ಭಾಳ ಈಸಿ ಆಗಿರ್ತಕ್ಕಂಥದ್ದು ಥರ್ಡ್ ಕ್ವಶನ್. ಇಟ್ ಮೀನ್ಸ್ ಸಿ, ಪಿ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎಷ್ಟಿರುತ್ತೆ? ಅಲ್ಲಿ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆಯು ಅಧಿಕವಿದ್ದಾಗ, ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ, ಮಾರುಕಟ್ಟೆಯ ಬೆಲೆ ಸಮತೋಲನ ಬೆಲೆ ಅಂದರೆ ಪಿ ಸ್ಟಾರ್ ಅಂದ್ಕೊಳ್ಳಿ. ಈ ಪಿ ಸ್ಟಾರ್ಗಿಂತ ಬೆಲೆಯು ಏನಾಗಿದೆ, ಮಾರುಕಟ್ಟೆಯ ಬೆಲೆ ಹೆಚ್ಚೈತಿ. ಅಂದರೆ ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿ ಇದೆ. ಈ ಬೆಲೆಗಿಂತ ಮಾರುಕಟ್ಟೆಯ ಈ ಸಮತೋಲನ ಬೆಲೆಗಿಂತ ಮಾರುಕಟ್ಟೆಯ ಬೆಲೆಯು ಅಧಿಕವಿದ್ದಾಗ, ಅಂದರೆ 60 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, 41 ಇರ್ಬೋದು. ಮಾರುಕಟ್ಟೆಯ ಬೆಲೆಯು 40 ರೂಪಾಯಿ, ಅದಕ್ಕಿಂತ ಅಧಿಕವಿದ್ದಾಗ ಬೆಲೆ ಬೇಡಿಕೆ ಪೂರೈಕೆಯ ಪ್ರಮಾಣ ಎಷ್ಟಿರುತ್ತೆ? ಈಗಾಗಲೇ ತಿಳ್ಕೊಂಡಿದ್ದೀರಿ, ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿ ಇದ್ದಾಗ ಬೇಡಿಕೆ ಪೂರೈಕೆಗಳು 160 kgಗಳಿಗೆ ಸಮನಾಗಿರುತ್ತದೆ. ಎಸ್, ಅದನ್ನು ನಾವು ಮಾರುಕಟ್ಟೆಯ ಸಮತೋಲನ ಅಂತ ಹೇಳ್ಕರಿದ್ವಿ. ಹಾಗಾದರೆ ಇವಾಗ ಬಂದಿರುವಂಥ ಸಿಚುವೇಶನ್ ಏನು ಅಂತಂದರೆ, ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿಗಿಂತ ಗೋಧಿಯ ಬೆಲೆಯು ಅಧಿಕವಿದ್ದರೆ ಆ ಸನ್ನಿವೇಶದಲ್ಲಿ ಬೇಡಿಕೆ ಪೂರೈಕೆಗಳು ಯಾವ ಪ್ರಮಾಣದಲ್ಲಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಇದು ತಿಳಿಸ್ಕೊಡುತ್ತೆ. ಆ ಒಂದು ಪ್ರಶ್ನೆಯ ಅರ್ಥವನ್ನು ಇದು ಕೊಡುತ್ತೆ. ಹಾಗಾದರೆ ಏನು ಅಂತ ಕೇಳಿದಾಗ, ಸಪೋಸ್ ಮಾರ್ಕೆಟ್ ಪ್ರೈಸ್ 40 ಇದೆ, ಮಾರ್ಕೆಟ್ ಇಕ್ವಿಲಿಬ್ರಿಯಂ ಪ್ರೈಸ್ 40 ಇದೆ. ಇದನ್ನು ಮೀರುವಂತಹ ಪ್ರೈಸ್ ಯಾವುದು ಅಂದರೆ, ಇವಾಗ ಎಕ್ಸಾಂಪಲ್ 60 ತಗೊಳ್ಳೋಣ. ಪಿ ಈಕ್ವಲ್ ಟು 60 ಅಂದ್ಕೊಳ್ಳಿ. ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 ಮೈನಸ್ ಪಿ. ಎಸ್, 1 by 1 ನಾನು ಸೊಲ್ಯೂಷನ್ ಕೊಡ್ತೀನಿ. ಇಲ್ಲೇ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು 200 ಮೈನಸ್ ಪಿ ಅಂದರೆ 200 ಮೈನಸ್ ಪಿ ಈಕ್ವಲ್ ಟು 60 ರೂಪಿ. ಓಕೆ, ಪಿ ಈಕ್ವಲ್ ಟು 60 ರೂಪಿ ಅಂತ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಎಸ್, ಏನಾಯಿತು? 200 ಮೈನಸ್ 60 ಈಕ್ವಲ್ ಟು 140 kg ಆಫ್ ದಿ ಕ್ವಾಂಟಿಟಿ ಆಫ್ ದಿ ಡಿಮ್ಯಾಂಡ್ ಇನ್ 60 ರೂಪಿ ಆಫ್ ದಿ ಮಾರ್ಕೆಟ್ ಪ್ರೈಸ್ ಆರ್ ಇಕ್ವಿಲಿಬ್ರಿಯಂ ಪ್ರೈಸ್ ಗಿಂತ ಏನಾಗಿದೆ ಅಂದರೆ ಅಧಿಕವಾಗಿರುವಂತಹ ಬೆಲೆ. ಒಂದು ವೇಳೆ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಬೆಲೆಯು ಅಧಿಕವಿದ್ದಾಗ ಬೇಡಿಕೆ ಎಷ್ಟು ಆಗುತ್ತೆ ಅಂತಂದಾಗ, ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿ ಇದೆ, ಸಮತೋಲನ ಬೆಲೆಗಿಂತ ಮಾರುಕಟ್ಟೆಯ ಬೆಲೆ 60 ರೂಪಾಯಿ ಅಂದರೆ ಅಧಿಕವಾಗಿರ್ತಕ್ಕಂಥ 60 ರೂಪಾಯಿ ಇದ್ದಂಥ ಸನ್ನಿವೇಶದಲ್ಲಿ ಬೆಲೆಗೆ ತಕ್ಕಂತೆ ಬೇಡಿಕೆ ಎಷ್ಟಿದೆ ಅಂತಂದರೆ 140 kg ಇರುವುದನ್ನು ನಾವಲ್ಲೇ ನೋಡ್ತೀವಿ. ದಿಸ್ ಈಸ್ ಕಾಲ್ಡ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆನ್ ದ ಪ್ರೈಸ್ ಆಫ್ 60 ರೂಪಿ. ಎಸ್, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಸಪ್ಲೈ ಈಕ್ವಲ್ ಟು, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಸಪ್ಲೈ ಇನ್ ದ 60 ರೂಪಿ ಮಾರ್ಕೆಟ್ ಪ್ರೈಸ್
ಎಸ್, ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿಗಿಂತ ಏನಪ್ಪ ಅಂದರೆ ಪಿ ಅಂತಕ್ಕಂಥದ್ದು ಎಷ್ಟೈತಿ ಅಂತಂದರೆ 60 ರೂಪಾಯಿ ಅಂತ ಅಂದ್ಕೊಂಡಿದ್ದೇವೆ. ಹಾಗಾದರೆ ಇಲ್ಲಿ 120 ಪ್ಲಸ್ 60 this equal to 180. This is called quantity of supply. It means 60 ರೂಪಾಯಿ ಬೆಲೆಯಲ್ಲಿ ಮಾರುಕಟ್ಟೆಯ ಪೂರೈಕೆಯ ಪ್ರಮಾಣ 180 kg ಆಗಿರುತ್ತದೆ. ನೋಡಿ, ಇಲ್ಲಿ ನೀವು ಎರಡು ರಿಲೇಷನ್ ತಿಳ್ಕೊಂತೀರಿ. ಬೆಲೆ ಸಮತೋಲನ ಬೆಲೆ 40 ರೂಪಾಯಿಯಿಂದ 60 ರೂಪಾಯಿಗೆ ಹೆಚ್ಚಾಯಿತು. ಇಲ್ಲಿ ಸಮತೋಲನ ಬೆಲೆ 40 ರೂಪಾಯಿ ಇದ್ದಾಗ 160 kg ಬೇಡಿಕೆ ಇತ್ತು. ಹಾಗಾದರೆ ಈ ಬೆಲೆಗೆ ಬೇಡಿಕೆಯ ಪ್ರಮಾಣ ಏನಾಯಿತು? 40 kgಗೆ ಇಳಿಕೆಯಾಯಿತು. ಬೆಲೆ ಹೆಚ್ಚಾಯಿತು, ಬೇಡಿಕೆ ಕಡಿಮೆ ಆಯಿತು. ಅದೇ ರೀತಿ ಇಲ್ಲಿ ಸಮತೋಲನ ಬೆಲೆಯಲ್ಲಿ ಪೂರೈಕೆ 160 kg ಇತ್ತು. ಬೆಲೆ 40 ರೂಪಾಯಿಯಿಂದ 60 ರೂಪಾಯಿಗೆ ಅಧಿಕಗೊಂಡಂತಹ ಸನ್ನಿವೇಶದಲ್ಲಿ ಪೂರೈಕೆ ಮಾಡುವಂತಹ ಪ್ರಮಾಣ ಏನಾಯಿತು ಅಂತಂದರೆ ಇಲ್ಲಿ ಗಮನಿಸಬೇಕು, 180 kgಗೆ ಹೆಚ್ಚಳವಾಯಿತು. ಹಾಗಾದರೆ ಬೆಲೆನೂ ಹೆಚ್ಚಾಯಿತು, ಹಾಗಾದರೆ ಇಲ್ಲಿ ಪೂರೈಕೆನೂ ಹೆಚ್ಚಾಗುತ್ತೆ. ಹಾಗಾದರೆ ಈ ಒಂದು ಪೂರೈಕೆ ಮತ್ತು ಬೆಲೆಯ ನಡುವೆ ಸಂಬಂಧ ಹೇಗಿದೆ ಅಂತಂದರೆ ಅಲ್ಲಿ ಪಾಸಿಟಿವ್ ರಿಲೇಷನ್ ಇದೆ. ಬಟ್ ಡಿಮ್ಯಾಂಡು ಮತ್ತು ಪ್ರೈಸ್ ರಿಲೇಷನ್ ಹೇಗಿದೆ ಅಂದರೆ ನೆಗೆಟಿವ್ ರಿಲೇಷನ್ ಇದೆ, ಅಥವಾ ಇನ್ವರ್ಸ್ ರಿಲೇಷನ್ ಬಿಟ್ವೀನ್ ದ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೀಗೆ ನಾವಲ್ಲದನ್ನು ನೋಡ್ತೀವಿ. ಇದರ ಅರ್ಥ ಅಲ್ಲಿ ಏನಾಯಿತು, ಮಾರ್ಕೆಟ್ನಲ್ಲಿ ಅನ್ಇಕ್ವಿಲಿಬ್ರಿಯಮ್ ಮಾರ್ಕೆಟ್ ಸಿಚುವೇಶನ್ ಕಾಣ್ತೀವಿ. ಅಂದರೆ 60 ರೂಪಿ ಪ್ರೈಸ್ ಇದೆ, 60 ರೂಪಿ ಪ್ರೈಸ್ ಇದೆ. ಇಲ್ಲಿ 60 ರೂಪಿ ಪ್ರೈಸ್ ಇದ್ದಂತಹ ಸಂದರ್ಭದಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಅಂತಂದರೆ ಅಲ್ಲಿ 140 kg ಇದೆ. ಹಾಗಾದರೆ ಸಪ್ಲೈ ಏನಿದೆ? ಸಪ್ಲೈ 180 kg ಇದೆ. ಒಂದಕ್ಕೊಂದು ಏನಾಗಿದ್ದೇವೆ ಅಂದರೆ ಇವು ಅನ್ಇಕ್ವಲ್ ಮಾರ್ಕೆಟ್ ಸಿಚುವೇಶನ್. ಬಟ್ ಇಲ್ಲಿ ಮಾರ್ಕೆಟ್ನಲ್ಲಿ 60 ರೂಪಾಯಿ 140 kg 180 kg ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳನ್ನು ನೋಡ್ತೀವಿ. ಮಾರುಕಟ್ಟೆಯ ಸಮತೋಲನ ಬೆಲೆಯನ್ನು ಮೀರಿದ ಬೆಲೆಯಲ್ಲಿ ಯಾವುದೈತಿ ಅಂತಂದರೆ 60 ರೂಪಾಯಿ ಐತಿ. 60 ರೂಪಾಯಿಗೆ ಏನಾಗಿದೆ ಅನ್ನೋದನ್ನು ನೋಡ್ತೀವಿ. 140 kg ಬೇಡಿಕೆ, 180 kg ಪೂರೈಕೆ ಆಗಿದೆ. ಎಸ್, ಇದು ಮಾರುಕಟ್ಟೆಯ ಸಮತೋಲನ ಬೆಲೆ 40 ಮೀರಿದಾಗ 60 ರೂಪಾಯಿ ಒಂದು ವೇಳೆ ಆದರೆ ಈ ರೀತಿ ಬೇಡಿಕೆ ಪೂರೈಕೆಗಳು ಇರುತ್ತೆ. ಇಲ್ಲಿ ಸಮತೋಲನ ಉಂಟಾಗುವುದಿಲ್ಲ. ಇಲ್ಲಿ ಏನೈತಿ ಅಂತಂದರೆ ಬೇಡಿಕೆ ಕಡಿಮೆ ಐತಿ, ಪೂರೈಕೆ ಹೆಚ್ಚೈತಿ. ಯಾಕೆ ಅಂದರೆ ಬೆಲೆ ಹೆಚ್ಚೈತಿ. ಸಮತೋಲನ ಬೆಲೆಗೆ ಕಂಪ್ಯಾರಿಸನ್ ಮಾಡಿದಾಗ ಬೆಲೆ ಹೆಚ್ಚೈತಿ, ಅದಕ್ಕೆ ಪೂರೈಕೆ ಹೆಚ್ಚೈತಿ, ಬೆಲೆನೂ ಹೆಚ್ಚೈತಿ. ಸೊ ಬೆಲೆ ಹೆಚ್ಚಾದ ಪರಿಣಾಮ ಬೇಡಿಕೆ ಕಡಿಮೆ ಆಗೈತಿ. ದಿಸ್ ಈಸ್ ಕಾಲ್ಡ್ ದ ಬೋತ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್. ಎಸ್, ಹಾಗಾದರೆ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ಬರುತ್ತೆ. ಅದು ಯಾವುದು ಅಂತಂದರೆ ಇವಾಗ ನೋಡಿ, ಇದರ ಅಪೋಸಿಟ್ ಡಿ ಏನು ಅಂತಂದರೆ ಪಿ ಮಾರ್ಕೆಟ್ ಪ್ರೈಸ್ಗಿಂತ ಮಾರುಕಟ್ಟೆಯ ಬೆಲೆ ಕಡಿಮೆ ಇತ್ತು ಅಂದರೆ ಡಿಮ್ಯಾಂಡು ಮತ್ತು ಸಪ್ಲೈ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆ. ಹಾಗಾದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ದಿಸ್ ಈಕ್ವಲ್ ಟು 200 ಮೈನಸ್ ಪಿ. ಎಸ್, ಇಲ್ಲಿ ಪಿ ಅಂದರೆ ಪಿ ಸ್ಟಾರ್ ಅಂದರೆ 40 ಅಂತ ಹೇಳ್ಬಿಟ್ಟಿದ್ದೀವಿ. ಬಟ್ ಮಾರ್ಕೆಟ್ ಪ್ರೈಸ್ ಸಪೋಸ್ ಪಿ ಸ್ಟಾರ್ಗಿಂತ ಕಡಿಮೆ ಆಗಿದೆ ಅಥವಾ 40 ರೂಪಾಯಿಗಿಂತ ಕಡಿಮೆ ಆಗಿದೆ. ಏನಪ್ಪ ಅಂದರೆ 30 ರೂಪಾಯಿ ಅಂತ ತಗೊಳ್ಳಿ. ಎಸ್, ಪಿ ಎಷ್ಟಕ್ಕೆ ಚೇಂಜ್ ಆಗಿದೆ ಅಂದರೆ 30 ರೂಪಾಯಿಗೆ ಚೇಂಜ್ ಆಗಿದೆ. ಹಾಗಾದರೆ ದಿಸ್ ಈಸ್ ಕಾಲ್ಡ್ 200 ಮೈನಸ್ 30. ಪಿ ಇಸ್ ದ 30. ಎಸ್, 170 ಕ್ವಾಂಟಿಟಿ ಆಫ್ ಡಿಮ್ಯಾಂಡ್. 170 kg ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಎಸ್, ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ? ಕ್ವಾಂಟಿಟಿ ಆಫ್ ಸಪ್ಲೈ ದಿಸ್ ಈಕ್ವಲ್ ಟು 120 ಪ್ಲಸ್ ಪಿ. ದಿಸ್ ಈಕ್ವಲ್ ಟು 120 ಪ್ಲಸ್ ಪಿ ಇಸ್ ದ 30 ರೂಪಿ. ಎಸ್, ಮಾರುಕಟ್ಟೆಯ ಬೆಲೆ ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಐತಿ 30 ರೂಪಾಯಿ ಅಂತ. ಅಲ್ಲಿ ಏನಾಯಿತು? 150 kg ಕ್ವಾಂಟಿಟಿ ಆಫ್ ಸಪ್ಲೈ. ಎಸ್, ಮಾರುಕಟ್ಟೆಯ ಸಮತೋಲನ ಪೂರೈಕೆ 150 kg. ಅಂದರೆ ಇಲ್ಲಿ
ನಾನು ಮಾರುಕಟ್ಟೆಯ ಸಮತೋಲನ ಬೆಲೆ 40 ರೂಪಾಯಿಗಿಂತ 30 ರೂಪಾಯಿ ಆದಾಗ ಸಿಚುವೇಶನ್ ಹೇಗೆ ಆಗಿದೆ ಅಂತಂದರೆ 170 kg ಬೇಡಿಕೆ, 150 kg ಪೂರೈಕೆ. ಕಾರಣ ಏನು ಅಂದರೆ ಬೆಲೆ ಕಡಿಮೆ ಆಯಿತು. 40 ರೂಪಾಯಿಗಿಂತ ಅಂದರೆ ಸಮತೋಲನ ಬೆಲೆ 40 ರೂಪಾಯಿಗಿಂತ 30 ರೂಪಾಯಿ ಏನಾಯಿತು ಅಂದರೆ ಇಳಿದಂತಹ ಬೆಲೆಯ ಪರಿಣಾಮ ಬೇಡಿಕೆ ಹೆಚ್ಚಾಯಿತು, ಪೂರೈಕೆ ಕಡಿಮೆ ಆಯಿತು. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದರೆ ಇಲ್ಲಿಯೂ ಕೂಡ ಮಾರುಕಟ್ಟೆಯ ಅಸಮತೋಲನ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಇಲ್ಲಿ ನಿಮಗೆ ಫೈನಲಿ ನಾನು ನಿಮಗೆ ಒಂದು ಜಡ್ಜ್ಮೆಂಟನ್ನು ಕೊಡ್ತೀನಿ ವಿದ್ಯಾರ್ಥಿಗಳೇ. ಏನು ಅಂತಂದಾಗ ಇಲ್ಲಿವರೆಗೂ ನಾನು ಹೇಳಿದ್ದು ಬಹಳ ಸಿಂಪಲ್ ಆಗಿರ್ತಕ್ಕಂತಹ ಲಾಜಿಕ್ ಇದೆ. ಇಟ್ ಮೀನ್ಸ್ ಇಲ್ಲಿ ಏನು 40 ರೂಪಾಯಿ ಮಾರುಕಟ್ಟೆಯ ಬೆಲೆಯಲ್ಲಿ 160 kg ಡಿಮ್ಯಾಂಡು ಮತ್ತು ಸಪ್ಲೈ. ಎಸ್, ಇಲ್ಲಿ 60 ರೂಪಾಯಿ ಬೆಲೆಯಲ್ಲಿ ಏನು 140 ಮತ್ತು 180. ಓಕೆ, ಅದೇ ರೀತಿ ಇಲ್ಲಿ 30 ರೂಪಾಯಿ ಬೆಲೆಯಲ್ಲಿ 170 ಮತ್ತು 150. ಎಸ್, ಇದು ಪ್ರೈಸು, ಇದು ಡಿಮ್ಯಾಂಡು, ಇದು ಸಪ್ಲೈ. ಇದನ್ನು ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಇದೆ. ಇಲ್ಲಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಆದರೆ ಇಲ್ಲಿ ಮಾರ್ಕೆಟ್ ಅನ್ಇಕ್ವಿಲಿಬ್ರಿಯಮ್ ಇದೆ. ಮಾರುಕಟ್ಟೆಯ ಅಸಮತೋಲನ ಇಲ್ಲಿ ಐತಿ, ಇಲ್ಲಿ ಮಾರುಕಟ್ಟೆಯ ಸಮತೋಲನ ಐತಿ. ಹಾಗಾದರೆ ಒಂದು ಅರ್ಥೈಸ್ಕೋಬೇಕು. ಈ ಒಂದು ರೇಖಾಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಇದು ಏನು ಅಂತಂದರೆ ಮಾರುಕಟ್ಟೆಯ ಬೇಡಿಕೆ ಪೂರೈಕೆ ಪ್ರಮಾಣ ಕ್ಯೂ ಸ್ಟಾರ್ ಅನ್ನುವಂಥದ್ದು ಏನೈತಿ ಅಂದರೆ ಇಲ್ಲಿ ಡಿಮ್ಯಾಂಡ್ 160 kg ಅಂತೈತಿ. ನೆಕ್ಸ್ಟ್ ಸಪ್ಲೈ 160 kg ಇದೆ. ಎಸ್, 160 kg ಐತಿ. ಎಸ್, ಹಾಗಾದರೆ ಪಿ ಸ್ಟಾರ್ ಅಂತಕ್ಕಂಥದ್ದು ಮಾರ್ಕೆಟ್ ಪ್ರೈಸ್ ಈ ಒಂದು ಪ್ರಮಾಣ ಎಷ್ಟೈತಿ ಅಂತಂದರೆ 40 ರೂಪಾಯಿ ಇದೆ. 40 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ. 40 ರೂಪಾಯಿ ಮಾರ್ಕೆಟ್ ಪ್ರೈಸು, 160 kg ಏನಪ್ಪ ವೀಟ್ ಡಿಮ್ಯಾಂಡ್ ಐತೆ, 160 kg ವೀಟ್ ಸಪ್ಲೈ ಐತಿ. ಹೀಗೆ ನಾವು ಅದನ್ನು ನೋಡ್ತೀವಿ. ಇದನ್ನು ನಾವಲ್ಲೇ ಮಾರುಕಟ್ಟೆಯ ಸಮತೋಲನ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಇವು ಎರಡೂ ಏನಪ್ಪ ಅಂತಂದರೆ ಮಾರುಕಟ್ಟೆಯ ಅಸಮತೋಲನದ ಪ್ರಮಾಣಗಳು. ಮಾರುಕಟ್ಟೆಯ ಅಸಮತೋಲನದ ಪ್ರಮಾಣಗಳನ್ನು ನಾವಲ್ಲೇ ಆ ರೀತಿ ನೋಡ್ತೀವಿ. ಇಷ್ಟು ಅಲ್ಲೇ ಕನ್ಕ್ಲೂಸನನ್ನು ನೀವೇನು ಮಾಡಬೇಕಾಗತ್ತಂದರೆ ಕೊಡಬೇಕಾಗತ್ತೆ. ಇದು 6 ಅಂಕದ ಪ್ರಶ್ನೆಗೆ ನಿಮ್ಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಅಲ್ಲೇ ನಿಮ್ಗೆ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗೈತೆ ಅಂತ ನಾನು ಇಲ್ಲಿ ತಿಳ್ಕೊಂಡು ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದರೊಳಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕ್ವೈರೀಸನ್ನು ರೈಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಟು ಆಲ್.